ಉಲ್ಕೂರು ಗ್ರಾಮ ದೇವತೆ ಸುಗ್ಗಲಮ್ಮ ದೇವಿಯ ರಥೋತ್ಸವ ಹಾಗೂ ಕರಗ ಮಹೋತ್ಸವ. ಸಮಸ್ತ ಭಕ್ತಾದಿಗಳಿಗೆ ಆಹ್ವಾನ ನೀಡಿದ ಗ್ರಾಮದ ಹಿರಿಯ ಮುಖಂಡರು. ಬೇತಮಂಗಲ ಸಮೀಪದ ಗುಟ್ಟಳ್ಳಿ ಉಲ್ಕೂರು ಗ್ರಾಮದಲ್ಲಿ ಪುರಾತನ ಇತಿಹಾಸ ಪ್ರಸಿದ್ಧ ಶ್ರೀ ಸುಗ್ಗಲಮ್ಮ ದೇವಿಯ ಜಾತ್ರಾ ಮಹೋತ್ಸವವು ಯುಗಾದಿ ಹಬ್ಬದ ಅಂಗವಾಗಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಜರುಗಲಿದೆ. 3 ದಿನಗಳ ಕಾಲ ನಡೆಯುವ ಈ ಸಂಭ್ರಮಕ್ಕೆ ಗ್ರಾಮಸ್ಥರು ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಮೊದಲನೇ ದಿನ ಯುಗಾದಿ ಹಬ್ಬದಂದು ಬೇವು ಬೆಲ್ಲ ಅರ್ಪಿಸುವ ಮೂಲಕ ಧಾರ್ಮಿಕ ವಿಧಿವಿಧಾನಗಳಿಗೆ ಚಾಲನೆ ನೀಡಲಾಗುವುದು. 2ನೇ ದಿನ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿ ಬ್ರಹ್ಮ ರಥೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನು 3ನೇ ದಿನ ಜಾತ್ರೆಯ ವಿಶೇಷವಾದ ಪುಷ್ಪ ಪಲ್ಲಕ್ಕಿ ಹಾಗೂ ಇದೇ ಮೊದಲ ಬಾರಿಗೆ ಕರಗ ಮಹೋತ್ಸವವನ್ನ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಗಳಲ್ಲಿ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳು ಭಾಗಿಯಾಗಿ ಜಾತ್ರಾ ಮಹೋತ್ಸವಕ್ಕೆ ಮೆರುಗು ನೀಡಲಿದೆ. ಇನ್ನು ಈ ಸನ್ನಿಧಿಯಲ್ಲಿ ಹರಕೆ ಹೊತ್ತರೆ ಇಷ್ಟಾರ್ಥಗಳು ಈಡೇರುತ್ತವೆ ಎಂಬ ದೃಢ ನಂಬಿಕೆ ಭಕ್ತರಲ್ಲಿದೆ. ಜಾತಿ ಮತ ಪಕ್ಷ ಭೇದ ಮರೆತು ಇಡೀ ಗ್ರಾಮವೇ ಒಗ್ಗಟ್ಟಿನಿಂದ ಈ ಸಂಭ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವುದು ಭಾವೈಕ್ಯತೆಗೆ ಸಾಕ್ಷಿಯಾಗಿದೆ. ಇನ್ನು ರಾಜ್ಯದ ವಿವಿಧ ಮೂಲೆಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ದೇವಿಯ ದರ್ಶನವನ್ನ ಪಡೆಯಲಿದ್ದು, ಉಲ್ಕೂರು ಬೇತಮಂಗಲ ಭಾಗದ ಸಮಸ್ತ ಭಕ್ತಾದಿಗಳು ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಸುಗ್ಗಲಮ್ಮ ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ಊರಿನ ಹಿರಿಯರು ಕೋರಿದ್ದಾರೆ. ಉಲ್ಕೂರು ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ನೆಲೆಸಿರ್ತಕ್ಕಂತಹ ಸುಗ್ಗಲಮ್ಮ ದೇವಿಯ ಒಂದು ವರ್ಷ ಆಚರಿಸಿಕೊಂಡು ಬರ್ತಾ ಇರ್ತಕ್ಕಂಥದ್ದು ವಾಡಿಕೆ. ನಮ್ಮ ಇದರಲ್ಲಿ ಏನಂತಂದ್ರೆ ಉಗಾದಿ ಹಬ್ಬ ತುಂಬಾ ವಿಶೇಷವಾಗಿರುತ್ತದೆ ಮತ್ತು ಈ ಊರಿನವರು ಮತ್ತೆ ಸುತ್ತಮುತ್ತಲಿನ ಗ್ರಾಮಸ್ಥರು ದೂರದ ಕಡೆಯಿಂದಾಗಲಿ ಎಲ್ಲರೂ ಬಂದು ಆ ಉಗಾದಿ ಹಬ್ಬ ದಿವಸ ಇಲ್ಲಿ ಬಂದು ಅಮ್ಮನವರನ್ನ ಸೇವನೆ ಮಾಡಿ ಎಲ್ರಿಗೂ ಬಂದಿರತಕ್ಕಂಥ ಪಾನಕ ಹೆಸರುಬೇಳೆ ಎಲ್ಲ ಕೊಟ್ಟು ವಿಜೃಂಭಣೆಯಿಂದ ರಥೋತ್ಸವ ಎಲ್ಲ ನಡೆಸಿ ಆ ದೇವಿಯ ಆಶೀರ್ವಾದ ಪಡೆದು ಹೋಗುತ್ತಾರೆ. ಅದು ಈ ವಿಷಯ ಅಮ್ಮನವರ ಒಂದು ವಿಶೇಷತೆ ಇರುತ್ತದೆ ಇಲ್ಲಿ. ಮತ್ತೆ ಇಲ್ಲಿ ವಿಶೇಷ ಏನಂತಂದ್ರೆ ಉಗಾದಿ ಅಂದ್ರೆ ನಮ್ಮೂರಲ್ಲಿ ಸಾಮಾನ್ಯವಾಗಿ ಮೊದಲಿನಿಂದಾನು 3 ದಿನಗಳ ಕಾಲ ಆಚರಣೆ ಮಾಡ್ತೇವೆ. ಮೊದಲನೇ ದಿವಸ ಉಗಾದಿ ಹಬ್ಬ ಬೇವು ಬೆಲ್ಲ ಹಂಚೋದು, ಪ್ರತಿ ಮನೆಗೆ ಹೋಗಿ ಎಲ್ಲರಿಗೂ ಸಿಹಿ ಹಂಚಿ ಎಲ್ಲ ಆಚರಣೆ ಮಾಡ್ತಾರೆ. ಮತ್ತೆ ಮಾರನೇ ದಿವಸ ಮಧ್ಯಾಹ್ನ ದೇವರಿಗೆ ದೀಪ ಅಲಂಕಾರ ಎಲ್ಲ ಇರುತ್ತೆ. ಮತ್ತೆ ಬ್ರಹ್ಮರಥೋತ್ಸವ ಇರುತ್ತೆ, ಅದು ತುಂಬಾ ಚೆನ್ನಾಗಿರುತ್ತೆ. ಬ್ರಹ್ಮರಥೋತ್ಸವ ವಿಶೇಷವಾಗಿರುತ್ತೆ. ಮತ್ತೆ ಮಾರನೇ ದಿವಸ ಪುಷ್ಪ ಪಲ್ಲಕ್ಕಿ ಇರುತ್ತೆ. ಆವಾಗ ಎಲ್ಲ ಕಾರ್ಯಕ್ರಮಗಳು ಎಲ್ಲ ಮನೋರಂಜನೆ ಕಾರ್ಯಕ್ರಮಗಳೆಲ್ಲ ಏರ್ಪಡಿಸ್ತಾರೆ ಊರಿನ ಗ್ರಾಮಸ್ಥರು ಎಲ್ಲ ಸೇರಿ. ಅದು ಈ ಅಮ್ಮನವರ ಒಂದು ವಿಶೇಷತೆ. ಈ 3 ದಿವಸದ ಕಾಲ ಇಷ್ಟು ಮಾತ್ರ ವಿಶೇಷವಾಗಿ ಇರ್ತದೆ. ಸರಿ, ನಮ್ಮೂರಲ್ಲಿ ಸುಗ್ಗಲಮ್ಮ ಸತ್ಯಮ್ಮನ ಜಾತ್ರೆ ಸುಮಾರು 100 ವರ್ಷಗಳಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇರ್ತೀವಿ. ಇಲ್ಲಿ ವಿಶೇಷತೆ ಏನು ಅಂತಂದರೆ, ಯಾವುದೇ ಒಂದು ಭೇದ ಭಾವ, ಒಂದು ರಾಜಕೀಯ ವ್ಯಕ್ತಿಗಳನ್ನ ಕರೆಸೋದಾಗಲಿ, ಅವ್ರಿಗೆ ಗೋಮಾಲೆ ಹಾಕೋದಾಗಲಿ, ಅದು ಮೊದಲಿನಿಂದನೂ ಆಚರಣೆ ಬಂದಿದೆ. ಒಂದು ಸಾಮಾನ್ಯವಾದ ವ್ಯಕ್ತಿನೂ ಒಂದೇ, ಒಂದು ಏರ್ ಆಫೀಸರ್ ಇನ್ನೊಬ್ಬರಾಗಿದ್ರು ಅವ್ರಿಗೂ ಎಲ್ರಿಗೂ ಒಂದೇ ಮರ್ಯಾದೆ ಕೊಡ್ತೀವಿ. ಸುಮಾರು ರಥೋತ್ಸವಕ್ಕೆ ಸುತ್ತಮುತ್ತ ಹಳ್ಳಿಗಳಿಂದ ಸುಮಾರು ಒಂದು 500 ಮೇಲ್ಪಟ್ಟು 1000 ತನಕ ದೀಪಗಳು ಹೊತ್ಕೊಂಡ್ಬರ್ತಾರೆ. ಅವ್ರ ಹರಕೆಗಳನ್ನೆಲ್ಲ ಬೇಡ್ಕೊಂಡಿದ್ದು ಒಂದು ನಂಬಿಕೆ ಇದೆ. ನಮ್ಮ ಸುಗ್ಗಲಮ್ಮನ್ನು ತೀರಿಸ್ತಾಳೆ ಅಂದ್ಬಿಟ್ಟು ಮಕ್ಕಳಾಗದವ್ರಿಗೆ ಮಕ್ಕಳು, ಮದುವೆಗಳಾಗದೇ ಇರೋರು ಮದುವೆಗಳು, ಈ ಥರ ಕಷ್ಟಗಳಲ್ಲಿ ಇರೋರು ಕಷ್ಟಗಳ ಪರಿಹಾರ ಕೊಡೋದು ಅಂತೇಳ್ಬಿಟ್ಟು. ಮತ್ತು ಮಾರನೇ ದಿವಸ ಬಂದುಬಿಟ್ಟು ಪುಷ್ಪ ಪಲ್ಲಕ್ಕಿ ವ್ಯವಸ್ಥೆ ಮಾಡ್ಕೊಂಡಿರ್ತೀವಿ. ಪುಷ್ಪ ಪಲ್ಲಕ್ಕಿಗೆ ಅವತ್ತು ವಿಜೃಂಭಣೆಯಾಗಿ ಎಲ್ಲ ಕಾರ್ಯಕ್ರಮಗಳನ್ನು ನೆರವೇರಿಸ್ತೀವಿ. ಇದ್ರ ಜೊತೆಗೆ ಚಂಡಿ ವಾದ್ಯ ರಥೋತ್ಸವ ದಿವಸ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಅದಕ್ಕೆಲ್ಲನೂ ಅವರು ಓನಾಗಿ ಸ್ಪಾನ್ಸರ್ ಮಾಡ್ತಾರೆ ಬಾಬು ಅಂತ ಹೇಳ್ಬಿಟ್ಟು. ಈ ವರ್ಷದಿಂದ ಕರಗ ಮಹೋತ್ಸವವನ್ನು ಆಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟಿದೆ. ಎಲ್ಲ ಊರುಗಳು ನೋಡಿ ನಮ್ಮೂರಿಂದ ಈ ವರ್ಷದಿಂದ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅದಕ್ಕೂ ಎಲ್ಲ ಹುಡುಗರೆಲ್ಲನೂ ಪ್ರೋತ್ಸಾಹ ಕೊಟ್ಟಿದ್ವಿ. ಅದು ಶಿಸ್ತುಬದ್ಧವಾಗಿ ಅವರು ಏನು ಆಚರಣೆ ಇದೆಯೋ ಅದ್ರ ಮೂಲಕ ಅದೇ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ಚಿಕ್ಕಹಳ್ಳಿ ಆದ್ರೂ ಒಂದು 10 ಗಂಟೆಯಿಂದ ಶುರು ಮಾಡಿ ಬೆಳಿಗ್ಗೆ ಒಂದು 7-8 ಗಂಟೆ ತನಕ ಮಾಡೋಕ್ಕೆ ಎಲ್ಲರೂ ಪ್ರೋತ್ಸಾಹನೂ ಕೊಡ್ತಾ ಇದ್ದಾರೆ. ಅದೊಂದು ಆಚರಣೆ ನೆರವೇರಿಸ್ತಾ ಇದ್ದೀವಿ. ಪುಷ್ಪ ಪಲ್ಲಕ್ಕಿ ದಿವಸ ಅವತ್ತು ಬಾಣಬೇಡಿಕೆಗಳಂತೆ ಸರಿ ಡೋಲು ಅದು ಶಂಕರಪ್ಪನವ್ರ ಮುಖಾಂತರ ಅವ್ರು ವಿಶೇಷವಾಗಿ ತನಕ ತಂಡವನ್ನು ತರಿಸ್ತಾರೆ. ಅವತ್ತು ಬ್ಯಾಂಡ್ ಸೆಟ್ಟು ಇತ್ಯಾದಿ ಕಾರ್ಯಕ್ರಮಗಳು ಎಲ್ಲ ಇರ್ತದೆ. ಎಲ್ಲ ಒಗ್ಗಟ್ಟಾಗಿ ಒಂದು ತಾಯಿ ಮಕ್ಕಳಂಗೆ ಸರಿ ಎಲ್ಲರೂ ಅವ್ರ ಅನುಕೂಲಕ್ಕೆ ತಕ್ಕಂಗೆ ಪ್ರತಿಯೊಂದು ಮನೆಗೂ 2,000 ಕೊಡೋರು ಕೊಡ್ತಾರೆ, 3,000 ಕೊಡೋರು ಕೊಡ್ತಾರೆ. ಮತ್ತು ಕಾನ್ಸೆಪ್ಟ್ ಚೆನ್ನಾಗಿ ನಡೆಯೋರು ಇನ್ನೂ 5,000 10,000 ಕೊಡ್ತಾರೆ. ಆ ಥರ ಮಾಡಿ ಎಲ್ಲರೂ ಒಂದು ಒಗ್ಗಟ್ಟಿದ್ದ ನೆರವೇರಿಸ್ಕೊಂಡು 3 ದಿವಸ ಆಚರಣೆ ಮಾಡಿಕೊಂಡು KGF ತಾಲೂಕು ಉಲ್ಕೂರು ಗ್ರಾಮದ ಒಂದು ವಿಶೇಷವಾದ ಜಾತ್ರೆ ಯುಗಾದಿ ಹಬ್ಬಕ್ಕೆ ಹಮ್ಮಿಕೊಂಡಿರ್ತೀವಿ. ಇದು ಸುಮಾರು ವರ್ಷಗಳಿಂದ ಅಂದರೆ ನಮ್ಮ ಹಿರಿಯರಿಂದ ನಡ್ಕೊಂಡ್ ಬರ್ತಕ್ಕಂಥ ಒಂದು ಜಾತ್ರೆ. ಇದು 3 ದಿನ ನಡೆಯುತ್ತೆ. ಮೊದಲನೇ ದಿನ ಅಂತಂದ್ರೆ ಹಬ್ಬದ ದಿನ, ಯುಗಾದಿ ಹಬ್ಬದ ದಿನ ಮಾಮೂಲಿಯಾಗಿ ಗುಚ್ಚುಗಳು ಇದೆಲ್ಲ ಇರುತ್ತೆ.
ಮತ್ತೆ ಮಾರನೇ ದಿನ ಶನಿವಾರ ರಥೋತ್ಸವ, ಶುಕ್ರವಾರ ವಿಶೇಷವಾದ ರಥೋತ್ಸವ ವಿಜೃಂಭಣೆಯಿಂದ ನಡೆಯುತ್ತೆ. ಇದಕ್ಕೆ ವಾದ್ಯಗೋಷ್ಠಿಗಳು ಮತ್ತೆ ಕಲಾ ತಂಡಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ ಇರುತ್ತೆ. ಈ ತರ ನಡ್ಕೊಂಡು ಬಂದು ಮತ್ತೆ ಮಾರನೇ ದಿನ ಶನಿವಾರ ಪುಷ್ಪ ಪಲ್ಲಕ್ಕಿ, ಕರಗ. ಈ ಸಲ ಹೊಸದಾಗಿ ಕರಗ ಒಂದು ಸ್ಟಾರ್ಟ್ ಮಾಡ್ಕೊಂಡಿದೀವಿ. ಇದಕ್ಕೆ ಎಲ್ಲ ಊರಿನಿಂದ ಸಹಕಾರ ಕೊಟ್ಟು ನಡೆಸ್ತಾ ಇದ್ದೀವಿ. ಮತ್ತೆ ಎಲ್ಲ ಹಿರಿಯರು ಎಲ್ಲ ಸೇರ್ಕೊಂಡು ಒಂದು ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾರೆ. 3 ದಿನ ಕಾರ್ಯಕ್ರಮ ಇರುತ್ತೆ. ಅದಕ್ಕೆ ಈ ಸುತ್ತಮುತ್ತ ಗ್ರಾಮಗಳೆಲ್ಲ ಬರ್ತಾರೆ, ಜಿಲ್ಲೆಯಿಂದ ಕೂಡ ಬರ್ತಾರೆ. ಸುಮಾರು ಒಂದು 25,000 ಜನ ಸೇರ್ತಾರೆ ಕಾರ್ಯಕ್ರಮಕ್ಕೆ. ಎಲ್ಲ ಜನಗಳು ಮತ್ತೆ ಎಲ್ಲ ಸಾರ್ವಜನಿಕರು ಬಂದು ಊರಿನಲ್ಲಿ ಸೇವೆ ಮಾಡಿ ತಾಯಿಯ ಒಂದು ಆಶೀರ್ವಾದವನ್ನು ಪಡಿಬೇಕು ಅಂತ ಈ ಮೂಲಕ ಕೇಳ್ತಾ ಇದ್ದೀನಿ.